ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋಗಳಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಬರುವಂತಹ ಕಾನ್ಸೆಪ್ಟ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದು ಮಿಸಲೇನಿಯಸ್ ಆಗಿರ್ಬೋದು ಅಥವಾ ಸೆಟ್ಸ್ ಆಗಿರ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ರೀಸನಿಂಗ್ ಕ್ವಶನ್ಸ್ ಕಡೆಗೆ ಹೋಗೋಣ. ಸೊ ಅದರಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ಅದು ಇನ್ಇಕ್ವಾಲಿಟೀಸ್ ಅನ್ನೋದು. ಸೊ ಇದು ಕೂಡ ಸೆಟ್ಸ್ ಆಗಿರುತ್ತೆ, ಯಾಕಂದರೆ 5 ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ತುಂಬ ಈಸಿಯಾಗಿ ನೀವು ರೀಸನಿಂಗಲ್ಲಿ 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ವಿತಿನ್ 2 ಮಿನಿಟ್ಸಲ್ಲಿ ನೀವು 5 ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡ್ಬೋದು. ಸೊ ಅಷ್ಟು ಈಸಿ ಇರುತ್ತೆ ನಿಮಗೆ ಇನ್ಇಕ್ವಾಲಿಟೀಸನ್ನು. ಸೊ ರೂಟ್ಸ್ ಬೇಸ್ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದು ಐದರ್ ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಸಿಂಬಲ್ ಕೊಟ್ಟಾಗ ಸೊ ಯಾವ ಸೈಡ್ ಓಪನ್ ಎಂಡ್ ಅಥವಾ ಕ್ಲೋಸ್ ಎಂಡ್ ಬೇಸ್ ಮೇಲೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ SSC ಆಗಿರ್ಬೋದು, IB ಆಗಿರ್ಬೋದು, RBI, IBPS, ಬ್ಯಾಂಕಿಂಗ್, ಇನ್ಶೂರೆನ್ಸ್, ನಬಾರ್ಡ್ ಅಥವಾ FCI ಅಥವಾ ಸೆಂಟ್ರಲ್ ವೇರ್ ಹೌಸ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಈ ಇನ್ಇಕ್ವಾಲಿಟಿ ಬೇಸ್ಡ್ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಆಸ್ಪಿರೆಂಟ್ಸ್ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಸೊ ಹಾಗಾದರೆ ಈ ಇನ್ಇಕ್ವಾಲಿಟೀಸನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಬಿಫೋರ್ ದ್ಯಾಟ್, ಸೊ ಯಾರಾದರೂ ಫಸ್ಟ್ ಟೈಮ್ಸ್ ಇನ್ಇಕ್ವಾಲಿಟೀಸ್ ಪಾರ್ಟ್ 1 ನೋಡ್ತಾ ಇದ್ರೆ, ಸೊ ಇದಕ್ಕೂ ಮೊದಲು ಜಸ್ಟ್ ಇನ್ಇಕ್ವಾಲಿಟೀಸ್ ಅನ್ನೋದು ಒಂದು ವಿಡಿಯೋ ಇದೆ. ಸೊ ಅದನ್ನು ನೀವು ವಾಚ್ ಮಾಡಿ. ಯಾಕೆ ಅಂದರೆ ಸೊ ಅಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ಇನ್ಇಕ್ವಾಲಿಟೀಸನ್ನು ಸಾಲ್ವ್ ಮಾಡಬೇಕಾದ್ರೆ ಯಾವ ರೂಲ್ಸ್ ಗೊತ್ತಿರಬೇಕು ನಿಮಗೆ, ಅಥವಾ ಯಾವ ರೀತಿಯ ರೂಲ್ಸ್ ಫಾಲೋ ಮಾಡಿದರೆ ಯಾವ ರೀತಿ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಟೇಬಲ್ ಥ್ರೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಫಸ್ಟು ಆ ಕ್ಲಾಸನ್ನು ನೀವು ನೋಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಇನ್ಇಕ್ವಾಲಿಟೀಸ್ ಪಾರ್ಟ್ 1 ಬನ್ನಿ. ಯಾಕಂದ್ರೆ ನಾನು ಇವತ್ತು ಡೈರೆಕ್ಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋ ಬೇಸ್ ನಿಮಗೆ ಹೇಳೋದಿಲ್ಲ ಇಲ್ಲಿ. ಯಾಕಂದ್ರೆ ಆಲ್ರೆಡಿ ಒಂದು ಕ್ಲಾಸಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಆ ಟೇಬಲ್ ಇದೆ, ಟೇಬಲ್ ಅಲ್ಲಿ ರೂಲ್ಸ್ ಇದೆ, ಅದೆಲ್ಲದನ್ನು ನೀವು ನೋಡಿಕೊಂಡು ಈ ಪಾರ್ಟ್ ಅನ್ನು ನೋಡಿದ್ದೆ ಅದರಲ್ಲಿ 100% ಇದು ಕೂಡ ನಿಮಗೆ ಯೂಸ್ಫುಲ್ ಕಾನ್ಸೆಪ್ಟ್ಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಡೈರೆಕ್ಟ್ ಇವತ್ತು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಆಸ್ಪಿರೆಂಟ್ಸ್ಗೆ ಮತ್ತೊಬ್ಬ ರಿಮೈಂಡ್ ಮಾಡ್ತಾ ಇದ್ದೀನಿ, ನೀವೇನಾದ್ರೂ ಫಸ್ಟ್ ಟೈಮ್ ಪಾರ್ಟ್ 1 ನೋಡ್ತಾ ಇದ್ರೆ ಸೊ ಇದರ ಪ್ರಿಸೀಡಿಂಗ್ ಜಸ್ಟ್ ಇನ್ಇಕ್ವಾಲಿಟೀಸ್ ಅಂತ ಒಂದು ವಿಡಿಯೋ ಇದೆ, ಅಥವಾ ಆ ಕ್ಲಾಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿತ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನ ಫಸ್ಟ್ ನೋಡಿ. ಸೊ ಅದರಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಥ್ರೂ ದ್ಯಾಟ್ ನೀವು ನೆಕ್ಸ್ಟ್ ಇದನ್ನ ನೋಡಿದ್ರೆ 100% ನೀವು ಕೂಡ ಇದನ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಮೂವ್ ಆಗೋಣ. ಸೊ ಫಸ್ಟ್ ಕ್ವಶನ್, ಸ್ಟೇಟ್ಮೆಂಟ್ ಇದೆ, ಕನ್ಕ್ಲೂಷನ್ ಇದೆ. ಸೊ ಒಂದು ಸ್ಟೇಟ್ಮೆಂಟಿಗೆ ನಿಮಗೆ 2 ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೊ ಕನ್ಕ್ಲೂಷನ್ ಫಸ್ಟ್, ಕನ್ಕ್ಲೂಷನ್ ಸೆಕೆಂಡ್. ಅದೇ ರೀತಿ ABCDE ಅನ್ನೋ ಆಪ್ಷನ್ಸ್ ಇದೆ. ಎಕ್ಸಾಮಲ್ಲೂ ಇದೇ ರೀತಿ ಆಪ್ಷನ್ಸ್ ಇರುತ್ತೆ. ಕನ್ಕ್ಲೂಷನ್ 1 ಫಾಲೋಸ್, ಕನ್ಕ್ಲೂಷನ್ 2 ಫಾಲೋಸ್, ಐದರ್ 1 or 2 ಫಾಲೋಸ್, ನೈದರ್ 1 nor 2 ಫಾಲೋಸ್, ಬೋತ್ ಕನ್ಕ್ಲೂಷನ್ ಫಾಲೋಸ್. ಹಾಗಾಗಿ ನೀವು ಸೊ ಫಸ್ಟ್ ಟೈಮ್ ಇದನ್ನ ನೋಡ್ಬಿಡಿ. ಯಾಕೆ ಅಂದರೆ ಐದರ್ ಆರ್ ಕನ್ಕ್ಲೂಷನಿನ ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ನಾನು ಜಸ್ಟ್ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟ್ಸ್ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಇದನ್ನು ನೋಡಿದ್ದೆ ಅದರಲ್ಲಿ 100% ನಿಮಗೂ ಕೂಡ ಇದು ಯುಟಿಲೈಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಹಾಗಾದರೆ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಬರೋಣ. ಸೊ ಸ್ಟೇಟ್ಮೆಂಟ್ ಇದೆ. ಸೊ ಸ್ಟೇಟ್ಮೆಂಟಿಗೆ 2 ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕನ್ಕ್ಲೂಷನ್ ಇರೋದು N ಮತ್ತು N ಗ್ರೇಟರ್ ದ್ಯಾನ್ J ಅಂತ ಇದೆ. ಸೊ ಅಂದರೆ ಈ ಸೈಡ್ ಓಪನ್ ಎಂಡ್ ಇದೆ. ನಾನು N ಇಂದ J ಗೆ ಮೂವ್ ಆಗಬೇಕು. ಚೆಕ್ ಮಾಡ್ತೀನಿ. N ಇಲ್ಲಿದೆ. N ಇಂದ M ಗೆ ಮೂವ್ ಆಗ್ಬೋದು, ನಾನು M ಇಂದ L ಗೆ ಮೂವ್ ಆಗ್ಬೋದು, L ಇಂದ K ಗೆ ಮೂವ್ ಆಗ್ಬೋದು, K ಇಂದ J ಗೆ ಮೂವ್ ಆಗ್ಬೋದು. ಕಂಪ್ಲೀಟ್ ರೂಟ್ ಇದೆ ನನಗೆ N ಇಂದ J ತನಕ. ಈ ರೀತಿ ಸಿಂಬಲ್ ಬಂದಾಗ N ಈಸ್ ಗ್ರೇಟರ್ ದ್ಯಾನ್ J, ಈ ರೀತಿ ಸಿಂಬಲ್ ಬಂದಾಗ ನಿಮಗೆ ನೀವು ಚೆಕ್ ಮಾಡುವಂತಹ ಕಂಪ್ಲೀಟ್ ರೂಟ್ ಏನಿದೆ N ಇಂದ J ತನಕ ಒಂದು ಕಡೆನಾದರೂ ಈ ರೀತಿಯ ಸಿಂಬಲ್ ಇರಬೇಕು ನಿಮಗೆ. ಸೊ ಇಲ್ಲಿ ಇಲ್ಲ, ಇಲ್ಲಿದೆ, ಇಲ್ಲಿದೆ. ಸೊ ಇದೇ ರೀತಿ ಸಿಂಬಲ್ ಇರಬೇಕು ಅಂತಿಲ್ಲ, ಇದಾದರೂ ಇರ್ಬೋದು ಅಥವಾ ಅದಕ್ಕೆ ಆಪೋಸಿಟ್ ಈ ಸಿಂಬಲ್ ಆದರೂ ಇರ್ಬೋದು. ಸೊ ಇದನ್ನು ನಾನು ಫಸ್ಟ್ ಪಾರ್ಟಲ್ಲಿ ಅಥವಾ ಜಸ್ಟ್ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟಲ್ಲಿ ನಿಮಗೆ ಟೇಬಲ್ ಥ್ರೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದರ ಬೇಸ್ ಮೇಲೆ ಈ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ, ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದ್ರೆ ಈ ಥರದ್ದೊಂದಾದರೂ ಸಿಂಬಲ್ ಇರಬೇಕು. ಸೊ ಇಲ್ಲಿದೆ, ಇಲ್ಲಿದೆ, ಒಂದು ಕಡೆ ಇದ್ರೆ ಸಾಕು ನಿಮಗೆ. ಕಂಪ್ಲೀಟ್ ರೂಟ್ ಇದೆ, ಸಿಂಬಲ್ ಕೂಡ ಕ್ಲಾಶ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವೇನು ಹೇಳ್ಬೋದು, ಫಸ್ಟ್ ಒನ್ ಡೆಫಿನೆಟ್ ಆಗಿ ಫಾಲೋ ಆಗುತ್ತೆ ಅಂತ ಹೇಳ್ಬೋದು. N ಇಂದ J. ಸೊ N ಇಂದ M, M ಇಂದ L, L ಇಂದ K, K ಇಂದ J. ಹಾಗಾದ್ರೆ ಫಸ್ಟ್ ಒನ್ ನಿಮ್ಮ ಆನ್ಸರು ಫಸ್ಟ್ ಫಾಲೋ ಆಗ್ತಾ ಇದೆ. ಸೆಕೆಂಡ್ ಒನ್ ಚೆಕ್ ಮಾಡ್ಕೊಳ್ಳಿ. J ಇಂದ N ಅಥವಾ N ಇಂದ J ಈಕ್ವಲ್ಸ್ ಇದ್ದಾಗ ಯಾವ ಸೈಡಿಂದ ಯಾವ ಸೈಡ್ ಬೇಕಾದರೂ ಮೂವ್ ಆಗ್ಬೋದು. ಐದರ್ J to N or N to J. ಸೊ J ಇಂದ N ಗೆ
ನೀವು ಮೂವ್ ಆಗಬೇಕು ಅಂದರೆ ಜಸ್ಟ್ ಈಕ್ವಲ್ಸ್ ಬಿಟ್ಟು ಬೇರೆ ಯಾವುದೇ ಸಿಂಬಲ್ ಇರಬಾರ್ದು. ಎನ್ನಿಂದ ಜೆಗೆ ಮೂವ್ ಆಗಬೇಕು ಅಂದ್ರೂ ಅಷ್ಟೇ ಈಕ್ವಲ್ಸ್ ಬಿಟ್ಟು ಬೇರೆ ಯಾವುದೇ ಸಿಂಬಲ್ ಇರಬಾರ್ದು. ಸೊ ಇಲ್ಲಿ ಈಕ್ವಲ್ಸ್ ಇದೆ, ಬಟ್ ಇಲ್ಲಿ ಬೇರೆ ಸಿಂಬಲ್ ಇದೆ. ಹಾಗಾಗಿ ಕಂಪ್ಲೀಟ್ ಎನ್ನಿಂದ ಜೆ ತನಕ ಈಕ್ವಲ್ಸ್ ಮಾತ್ರ ಇರಬೇಕು, ಅಥವಾ ಜೆ ಇಂದ ಎನ್ ತನಕ ಈಕ್ವಲ್ ಸಿಂಬಲ್ ಮಾತ್ರ ಇರಬೇಕು, ಬೇರೆ ಯಾವುದೇ ಸಿಂಬಲ್ಗಳು ಇರಬಾರ್ದು. ಸೊ ಈಕ್ವಲ್ಸ್ ಮಾತ್ರ ಇರಬೇಕು, ಬೇರೆ ಯಾವುದೇ ಸಿಂಬಲ್ಗಳು ಇರಬಾರ್ದು. ಸೊ ಅವಾಗ ಮಾತ್ರ ನಿಮಗೆ ಜೆ ಈಸ್ ಈಕ್ವಲ್ ಟು ಎನ್ ಅನ್ನೋದು ರೈಟ್ ಆಗುತ್ತೆ. ಹಾಗಾದರೆ ಸೆಕೆಂಡ್ ಕನ್ಕ್ಲೂಷನ್ ರಾಂಗ್ ಆಗ್ತಾ ಇದೆ, ಫಸ್ಟ್ ಕನ್ಕ್ಲೂಷನ್ ರೈಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಆನ್ಸರ್ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಅನ್ನೋದಾಗಿರುತ್ತೆ. ಆಪ್ಷನ್ ಎ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ರೂಟ್ ಬೇಸ್ ಮೇಲೆ ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಾನು ಜಸ್ಟ್ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಆ ಕ್ಲಾಸನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಈ ಕ್ಲಾಸನ್ನು ಕೇಳ್ತಾ ಹೋಗಿ 100% ನಿಮಗೆ ಇದು ಯುಟಿಲೈಸ್ ಆಗುತ್ತೆ. ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಇದೆ ಅನ್ನೋದು. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ಅಗೈನ್ ಒಂದು ಸ್ಟೇಟ್ಮೆಂಟ್ಗೆ 2 ಕನ್ಕ್ಲೂಷನ್ ಇದೆ. ನಿಮಗೆ ಪ್ರಿಲಿಮ್ಸ್ ಅಲ್ಲಿ 2 ಕನ್ಕ್ಲೂಷನ್ ಕೊಟ್ಟಿರ್ತಾರೆ, 2ಕ್ಕಿಂತ ಜಾಸ್ತಿ ಕನ್ಕ್ಲೂಷನ್ ಇರೋದಿಲ್ಲ. ಹಾಗಾಗಿ ನೀವು ಸ್ಪೀಡ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. Q ಗ್ರೇಟರ್ ದ್ಯಾನ್ U ಈಸ್ ಈಕ್ವಲ್ ಟು E ಈಸ್ ಗ್ರೇಟರ್ ದ್ಯಾನ್ R ಈಸ್ ಗ್ರೇಟರ್ ದ್ಯಾನ್ C ಅಂತ ಇದೆ. ಕನ್ಕ್ಲೂಷನ್ C ಈಸ್ ಲೆಸ್ ದ್ಯಾನ್ U ಅಂದರೆ C ಯ ಸೈಡ್ ಕ್ಲೋಸಿಂಗ್ ಎಂಡ್ ಇದೆ, U ನ ಸೈಡ್ ಓಪನ್ ಎಂಡಿಂಗ್ ಇದೆ ಅಥವಾ ಓಪನ್ ಎಂಡಿಂಗ್ ಇದೆ. ಯು ಇಂದ ಸಿಗೆ ಮೂವ್ ಆಗ್ಬೇಕು ನೀವು. ಸೊ ನಿಮ್ಮ ಮೂವ್ಮೆಂಟ್ ಏನೇ ಇದ್ರೂ ಕೂಡ ಇದರಲ್ಲಿ ಯು ಇಂದ ಸಿಗೆ ಮೂವ್ ಆಗ್ಬೇಕು ಹೊರತು ಸಿ ಇಂದ ಯುಗೆ ಮೂವ್ ಆಗ್ಲಿಕ್ಕಾಗಲ್ಲ. ಇಲ್ಲಿ ಕ್ಲೋಸ್ಡ್ ಎಂಡ್ ಇದೆ, ಯು ಇಂದ ಸಿಗೆ ಚೆಕ್ ಮಾಡಿ. ಯು ಇಲ್ಲಿದೆ, ಯು ಇಂದ ಈಗ ಮೂವ್ ಆಗ್ಬೋದು, ಇ ಇಂದ ಆರಿಗೆ ಮೂವ್ ಆಗ್ಬೋದು, ಆರಿಂದ ಸಿಗೆ ಮೂವ್ ಆಗ್ಬೋದು. ಸೊ ಈ ರೀತಿ ಸಿಂಬಲ್ ಇದ್ದಾಗ ಒಂದಾದ್ರೂ ಈ ರೀತಿ ಸಿಂಬಲ್ ಬರಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿದೆ, ಇಲ್ಲಿದೆ, ಇಲ್ಲಿಲ್ಲ ಅಂದ್ರು ಓಕೆ, ಇಲ್ಲಿ ಒಂದ್ ಕಡೆ ಇದೆ ಸಾಕು. ಇಲ್ಲಿದೆ, ಇಲ್ಲೂ ಸೇಮ್ ಸಿಂಬಲ್ ಇದೆ. ಸೊ ಅಲ್ಲಿಗೆ ನಿಮಗೆ ಯು ಇಂದ ಸಿ ಹೇಳಿರೋದು, ಯು ಇಂದ ಇಗೆ ಬನ್ನಿ, ಇ ಇಂದ ಆರಿಗೆ ಹೋಗ್ಬೋದು, ಆರಿಂದ ಸಿಗೆ ಹೋಗ್ಬೋದು. ಹಾಗಾಗಿ ಕಂಪ್ಲೀಟ್ ಯು ಇಂದ ಸಿಗೆ ನೀವು ರೂಟ್ ಫೈಂಡ್ ಔಟ್ ಮಾಡ್ಬೋದು. ರೂಟ್ ಕೂಡ ಇದೆ, ಯು ಇಂದ ಇ ಇಂದ ಆರಿಂದ ಸಿ ಕಂಪ್ಲೀಟ್ ರೂಟ್ ಇದೆ. ಸಿಂಬಲ್ ಕೂಡ ಕ್ಲಾಶ್ ಆಗ್ತಾ ಇಲ್ಲ. ಹಾಗಾದ್ರೆ ಯು ಇಂದ ಸಿ ಫಾಲೋ ಆಗ್ತಾ ಇದೆ ಅಂದ್ರೆ ಫಸ್ಟ್ ಒನ್ ರೈಟ್. ಸೆಕೆಂಡ್ ಒನ್ ಕ್ಯೂ ಇಂದ ಆರ್. ಸೊ ಸೆಕೆಂಡ್ ಒನ್ ಕ್ಯೂ ಇಂದ ಆರ್ ಚೆಕ್ ಮಾಡ್ಕೊಳ್ಳಿ. ಸೊ ವೆದರ್ ಇಟ್ ಈಸ್ ಫಾಲೋ ಆಗತ್ತೋ ಇಲ್ಲೋ ಅನ್ನೋದು. ಸೊ ಸೆಕೆಂಡ್ ಒನ್ ಚೆಕ್ ಮಾಡೋದಾದ್ರೆ ಕ್ಯೂ ಮತ್ತೆ ಆರ್. ಸೊ ಇಲ್ಲಿ ಅಷ್ಟೇ ನಿಮಗೆ ಕ್ಯೂ ಇಂದ ಆರಿಗೆ ಚೆಕ್ ಮಾಡಬೇಕು, ಆರಿಂದ ಕ್ಯೂಗೆ ಚೆಕ್ ಮಾಡಬೇಡಿ. ಸೊ ಯಾವತ್ತೂ ಕೂಡ ನೀವು ಚೆಕ್ ಮಾಡಬೇಕಾದ್ರೆ ಕ್ಯೂ ಇಂದ ಆರಿಗೆ ಮೂವ್ ಆಗಿ ಆರಿಂದ ಕ್ಯೂಗೆ ಮೂವ್ ಆಗಬೇಡಿ. ಇದು ರಾಂಗ್, ಯಾಕಂದ್ರೆ ಇಲ್ಲಿ ಕ್ಲೋಸ್ಡ್ ಎಂಡ್ ಇದೆ, ಈ ಸೈಡ್ ಓಪನ್ ಎಂಡ್ ಇದೆ ಇಲ್ಲಿ. ಸೊ ಹಾಗಾಗಿ ಕ್ಯೂ ಇಂದ ಆರಿಗೆ ಮೂವ್ ಆಗಬೇಕು. ಕ್ಯೂ ಇಂದ ಯುಗೆ ಮೂವ್ ಆಗ್ಬೋದು, ಯು ಇಂದ ಇಗೆ ಮೂವ್ ಆಗ್ಬೋದು, ಇ ಇಂದ ಆರಿಗೆ ಮೂವ್ ಆಗ್ಬೋದು. ಸೊ ಕ್ಯೂ ಇಂದ ಯು, ಯು ಇಂದ ಇ ಇಂದ ಆರ್. ಸೊ ಕ್ಯೂ ಇಂದ ಆರಿಗೆ ನಿಮಗೆ ಕಂಪ್ಲೀಟ್ ರೂಟ್ ಇದೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ರೂಟ್ ಫಾಲೋ ಆಗ್ತಾ ಇದೆ ಅಂದ್ರೆ ಕ್ಯೂ ಇಂದ ಆರಿಗೆ ಕಂಪ್ಲೀಟ್ ರೂಟ್ ಇದೆ. ಸೊ ಕ್ಯೂ ಇಂದ ಆರಿಗೆ ಕಂಪ್ಲೀಟ್ ರೂಟ್ ಇದೆ ಅಂದ್ರೆ 100% ನಿಮಗೆ ಸೆಕೆಂಡ್ ಕನ್ಕ್ಲೂಷನ್ ಕೂಡ ಫಾಲೋ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ ಫಾಲೋ ಆಗ್ತಾ ಇದೆ, ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗ್ತಾ ಇದೆ. ಕ್ಯೂ ಇಂದ ಆರಿಗೆ ರೂಟ್ ಇದೆ, ಸಿಂಬಲ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಕ್ಯೂ ಇಂದ ಆರಿಗೆ ರೂಟ್ ಸಿಕ್ತು ನಿಮಗೆ, ಕ್ಯೂ ಇಂದ ಯು, ಯು ಇಂದ ಇ ಇಂದ ಆರ್. ಎಂಟೈರ್ ರೂಟಲ್ಲಿ ಒಂದು ಕಡೆನಾದ್ರೂ ಈ ತರ ಸಿಂಬಲ್ ಇರಬೇಕು ಅಂತ ಹೇಳ್ತೀವಿ. ಈ ತರ ಸಿಂಬಲ್ ಇರಬೇಕು. ಸೊ ಈ ತರ ಸಿಂಬಲ್ ಇರಬೇಕು ಅಂದ್ರೆ ಇಲ್ಲಿಲ್ಲ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಒಂದು ಕಡೆ ಇದ್ರೆ ಸಾಕು ನಿಮಗೆ. ಕ್ಯೂ ಇಂದ ಆರಿಗೆ ರೂಟು ಇದೆ, ಸಿಂಬಲ್ಲು ಕ್ಲಾಶ್ ಆಗ್ತಾ ಇಲ್ಲ ಅಂದ್ರೆ ಸೆಕೆಂಡ್ ಒನ್ ಫಾಲೋ ಆಗುತ್ತೆ. ಹಾಗಾದ್ರೆ ನಿಮ್ಮ ಆನ್ಸರು ಸೊ ಫಸ್ಟ್ ಒನ್ನು ಫಾಲೋ ಆಗ್ತಾ ಇದೆ, ಸೆಕೆಂಡ್ ಒನ್ನು ಫಾಲೋ ಆಗ್ತಾ ಇದೆ. ಸೊ ಇಲ್ಲೆಲ್ಲೂ ನಿಮಗೆ ಕ್ಲಾಶ್ ಆಗ್ತಾ ಇಲ್ಲ. ಸೊ ಎರಡು ಫಾಲೋ ಆಗ್ತಾ ಇದೆ ಅಂದ್ರೆ ಆಪ್ಷನ್ ಇ ಆನ್ಸರ್ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದ್ರೆ ಇದೇ ರೀತಿ ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ನೋಡ್ತಾ ಹೋಗೋಣ, ಯಾವ ರೀತಿ ಥರ್ಡ್ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಅಗೈನ್ ಥರ್ಡ್ ಕ್ವಶನ್ ಅಲ್ಲೂ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಮತ್ತೆ 2 ಕನ್ಕ್ಲೂಷನ್ ಇದೆ. ಸೊ ಆ ಒಂದು ಸ್ಟೇಟ್ಮೆಂಟ್ಗೆ ನೀವು 2 ಕನ್ಕ್ಲೂಷನ್ ಅನ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಯಾವ್ದು ಫಾಲೋ ಆಗುತ್ತೆ ಅಥವಾ 2 ಫಾಲೋ ಆಗುತ್ತೋ ಅಥವಾ ಯಾವ್ದಾದ್ರು 5 ಕೇಸ್ ಬರುತ್ತೋ ಅನ್ನೋದು ಚೆಕ್ ಮಾಡಬೇಕಾಗತ್ತೆ. ಟಿ ಈಸ್ ಲೆಸ್ ದ್ಯಾನ್ ಸಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಏನು ಅವಶ್ಯಕತೆ ಇಲ್ಲ. ಟಿ ಈಸ್ ಲೆಸ್ ದ್ಯಾನ್ ಸಿ. ನೀವು ರೂಟ್ನ ಚೆಕ್ ಮಾಡಬೇಕಾದ್ರೆ ಟಿ ಇಂದ ಸಿಗೆ ಯಾವುದೇ ಕಾರಣಕ್ಕೂ ರೂಟ್ ಚೆಕ್ ಮಾಡಬೇಡಿ, ಇದು ರಾಂಗ್. ಯಾಕಂದ್ರೆ ಟಿ ಸೈಡ್ ಕ್ಲೋಸಿಂಗ್ ಎಂಡ್ ಇದೆ, ಕ್ಲೋಸಿಂಗ್ ಎಂಡ್ ಇಂದ ಓಪನ್ ಎಂಡಿಗೆ ಮೂವ್ ಆಗ್ಲಿಕ್ಕಾಗಲ್ಲ, ಟಿ ಇಂದ ಸಿಗೆ ಮೂವ್ ಆಗ್ಲಿಕ್ಕಾಗಲ್ಲ, ಅದು ರಾಂಗ್. ನಿಮ್ಮ ಮೂವ್ಮೆಂಟ್ ಏನೇ ಇದ್ರೂ ಸಿ ಇಂದ ಟಿಗೆ ಇರಬೇಕು, ಇದು ಮಾತ್ರ ನಿಮ್ಮ ರೈಟ್ ಮೂವ್ಮೆಂಟ್ ಆಗಿರುತ್ತೆ. ಸಿ ಇಂದ ಟಿಗೆ ಚೆಕ್ ಮಾಡಿ.
ಸೊ ಹಾಗಾದರೆ ಸಿ ಇಲ್ಲಿದೆ, ಟಿ ಇಲ್ಲಿದೆ. ಸಿ ಇಂದ ಆರಿಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ ನಿಮಗೆ. ಸೊ ಸಿ ಇಂದ ಆರಿಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ ಅಂದರೆ ಸೊ ನೆಕ್ಸ್ಟ್ ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಎಕ್ಸಾಮಲ್ಲಿ. ಇಲ್ಲಿ ಸಿ ಇಂದ ಟಿಗೆ ಬೇಕು ನಿಮಗೆ. ಸಿ ಇಂದ ಆರಿಗೆ ಮೂವ್ ಆದರೆ ಆರಿಂದ ಎ ಇಂದ ಟಿ ಮಾಡ್ಬೋದು, ಬಟ್ ಸಿ ಇಂದ ಆರಿಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ಒಂದು ಕಡೆ ನಿಮಗೆ ಕ್ಲೋಸ್ ಆಗ್ತಾ ಇದೆ, ಇಲ್ಲಿ ಕ್ಲೋಸ್ಡ್ ಎಂಡ್ ಇದೆ, ಮೂವ್ ಆಗ್ಲಿಕ್ಕೆ ಆಗಲ್ಲ ಅಂದಮೇಲೆ ಮುಂದೆ ಏನೇ ಸಿಂಬಲ್ ಇದ್ರೂ ಕೂಡ ಮೂವ್ ಆಗಬೇಡಿ. ಸೊ ಒಂದು ಕಡೆ ಸ್ಟಾಪ್ ಆಯಿತು. ಸಿ ಇಂದ ಆರಿಗೆ ರೂಟ್ ಇಲ್ಲ ಅಂದಮೇಲೆ ಸಿ ಇಂದ ಟಿಗೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಸಿಗಲ್ಲ, ಅಥವಾ ಸಿ ಇಂದ ಆರಿಂದ ಮುಂದೆ ರೂಟ್ ಇದ್ರೂ ಕೂಡ ಸಿ ಇಂದ ಆರಿಗೆ ರೂಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇದು ಮುಂದೆ ಚೆಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಫಸ್ಟ್ ಒನ್ 100% ರಾಂಗ್ ಆಗುತ್ತೆ. ಸೆಕೆಂಡ್ ಒನ್ನಿಗೆ ಬನ್ನಿ. ಸೊ ವೆದರ್ ಸೆಕೆಂಡ್ ಒನ್ ಫಾಲೋ ಆಗುತ್ತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋದಾದ್ರೆ, ಸೊ ಸೆಕೆಂಡ್ ಒನ್ನಲ್ಲಿ ಎ ಈಸ್ ಗ್ರೇಟರ್ ದ್ಯಾನ್ ಎಸ್ ಅಂತ ಹೇಳಿದ್ದಾರೆ. ಎ ಈಸ್ ಗ್ರೇಟರ್ ದ್ಯಾನ್ ಎಸ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಎ ಸೈಡ್ ಓಪನ್ ಎಂಡ್ ಇದೆ, ಎಸ್ ಸೈಡ್ ಕ್ಲೋಸ್ ಎಂಡ್ ಇದೆ. ನಿಮ್ಮ ಮೂಮೆಂಟ್ ಎ ಇಂದ ಎಸ್ಸಿಗೆ ಇರಬೇಕೇ ಹೊರತು ಎಸ್ ಇಂದ ಎಗೆ ಮೂವ್ ಆಗಬೇಡಿ. ಇದು ರಾಂಗ್. ಎಸ್ ಇಂದ ಎಗೆ ಮೂವ್ ಆದರೆ ಎ ಇಂದ ಎಸ್ಸಿಗೆ ಚೆಕ್ ಮಾಡಿ. ಎ ಇಲ್ಲಿದೆ, ಎಸ್ ಇಲ್ಲಿದೆ. ಸೊ ಹಾಗಾದರೆ ಎ ಇಂದ ಎಸ್ಸಿಗೆ ನೀವು ರೂಟನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಅದು ಫಾಲೋ ಆಗುತ್ತೋ ಇಲ್ಲೋ ಅನ್ನೋದು ಬೇಸ್ಡ್ ಆನ್ ದಟ್ ಐಡೆಂಟಿಫೈ ಮಾಡ್ಬೋದು. ಎ ಇಂದ ಎಸ್ಸಿಗೆ ನಿಮ್ಮ ರೂಟ್ ಇರಬೇಕು. ಎ ಇಂದ ಆರಿಗೆ ಬರ್ಬೋದು, ಆರಿಂದ ಎಸ್ಸಿಗೆ ಬರ್ಬೋದು, ಆರಿಂದ ಸಿಗೆ ಬರ್ಬೋದು, ಸಿ ಇಂದ ಎಸ್ಸಿಗೆ ಬರ್ಬೋದು. ಹಾಗಾದರೆ ಎ ಇಂದ ಆರಿಗೆ ರೂಟ್ ಇದೆ, ಆರಿಂದ ಸಿಗೆ ರೂಟ್ ಇದೆ, ಸಿ ಇಂದ ಎಸ್ಸಿಗೆ ರೂಟ್ ಇದೆ. ಸೊ ಕಂಪ್ಲೀಟ್ ಎ ಇಂದ ಎಸ್ ತನಕ ರೂಟ್ ಇದೆ. ಸಿಂಬಲ್ ಕ್ಲಾಶ್ ಆಗತ್ತಾ ನೋಡ್ಕೊಳ್ಳಿ. ಈ ಸಿಂಬಲ್ ಇದ್ದಾಗ ಈ ಎರಡು ಸಿಂಬಲಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ ಇರಲೇಬೇಕು. ಸೊ ಇಲ್ಲೂ ಇದೆ, ಮೂರೂ ಕಡೆ ಇದೆ. ಒಂದು ಕಡೆ ಇದ್ರೆ ಸಾಕು, ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂತ ಹೇಳ್ತೀವಿ. ಸೊ ಒಂದು ಕಡೆ ಇದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಎ ಇಂದ ಎಸ್ ತನಕನೂ ಇದೇ ಥರ ಸಿಂಬಲ್ ಇರಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂತ ಹೇಳ್ತೀವಿ. ಯಾಕಂದರೆ ನಾನು ಫಸ್ಟ್ ಇನ್ಇಕ್ವಾಲಿಟೀಸ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಟೇಬಲಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಿದ್ದೆ. ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಯಾವಾಗ, ಮಸ್ಟ್ ನಾಟ್ ಬಿ ದೇರ್ ಯಾವಾಗ ಅಂತ. ಸೊ ಹಾಗಾಗಿ ಆ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟ್ಸನ್ನು ಫಸ್ಟ್ ನೀವು ವಾಚ್ ಮಾಡಿ, ಅಥವಾ ಆ ಕ್ಲಾಸನ್ನು ಫಸ್ಟ್ ನೋಡಿ, ಅದಾದಮೇಲೆ ಈ ಕ್ಲಾಸನ್ನು ನೋಡ್ತಾ ಹೋಗಿ. ಡೈರೆಕ್ಟ್ ನೀವು ಈ ಕ್ಲಾಸನ್ನು ನೋಡಿದರೆ ಅರ್ಥ ಆಗಲ್ಲ. ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿಯ ರೂಲ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ ಆ ರೂಲ್ಸ್ಗಳನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಡೈರೆಕ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಇಲ್ಲಿ ಎ ಇಂದ ಎಸ್ಸಿಗೆ ರೂಟ್ ಇದೆ. ಫಸ್ಟ್ ಒನ್ ರಾಂಗ್ ಆಯಿತು, ಸೆಕೆಂಡ್ ಒನ್ ರೈಟ್ ಆಯಿತು ಅಂದರೆ ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಈಸ್ ಫಾಲೋಸ್. ಸೊ ಆಪ್ಷನ್ ಬಿ ಆನ್ಸರ್, ಕನ್ಕ್ಲೂಷನ್ ಸೆಕೆಂಡ್ ಫಾಲೋಸ್. ಹಾಗಾದರೆ ನಿಮ್ಮ ಆನ್ಸರ್ ಆಪ್ಷನ್ ಬಿ ಆಗಿರಬೇಕು, ಕನ್ಕ್ಲೂಷನ್ ಸೆಕೆಂಡ್ ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೀವು ಸ್ಪೀಡಾಗಿ ಮಾಡಬೇಕಾಗತ್ತೆ. ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರುವಂತಹ ಆಸ್ಪಿರೆಂಟ್ಸ್ ಯಾರು ಇದ್ರೆ ನೀವು ವಿತಿನ್ 2 minutes ಅಲ್ಲಿ 5 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ, ಅಥವಾ ವಿತಿನ್ 1 minutes ಅಲ್ಲಿ 5 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಏನು ಬರ್ಕೊಳ್ಳೋಕೆ ಹೋಗಬೇಡಿ. ಡೈರೆಕ್ಟ್ ಆಗಿ ಏನು ಕ್ವಶನ್ ಡಿಸ್ಪ್ಲೇ ಆಗುತ್ತೆ ಆ ಕ್ವಶನ್ ಪ್ರಕಾರ ಕ್ವಶನ್ ನೋಡಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಹೋಗಿ. ಏನು ಬರ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರೋದಿಲ್ಲ ಇಲ್ಲಿ. ಏನು ಬರ್ಕೊಳ್ಳುವಂತಹ ಅವಶ್ಯಕತೆನೂ ಇಲ್ಲ. ಡೈರೆಕ್ಟ್ ಕ್ವಶನ್ ನೋಡ್ಬೋದು, ರೂಟ್ ಚೆಕ್ ಮಾಡಬೇಕು, ವೆದರ್ ಫಾಲೋಸ್ ಆರ್ ನಾಟ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಹಾಗಾದ್ರೆ ಸೊ ನೆಕ್ಸ್ಟ್ ಕೂಡ ಒಂದು ಸ್ಟೇಟ್ಮೆಂಟ್ ಇದೆ. ಆ ಒಂದು ಸ್ಟೇಟ್ಮೆಂಟಲ್ಲಿ 2 ಕನ್ಕ್ಲೂಷನ್ ಕೇಳಿದ್ದಾರೆ. ಸೊ ಒಂದು ಬಿ ಇಂದ ಎನ್ ಇದೆ. ಸೊ ಹಾಗಾದರೆ ನೀವು ಫಸ್ಟ್ ರೂಟ್ ಚೆಕ್ ಮಾಡಬೇಕಾಗಿರೋದು ಎನ್ ಈಸ್ ಲೆಸ್ ದ್ಯಾನ್ ಬಿ ಅಂತ ಇದೆ. ನಿಮ್ಮ ರೂಟ್ ಯಾವತ್ತೂ ಕೂಡ ಬಿ ಇಂದ ಎನ್ನಿಗಿದ್ರೆ ಮಾತ್ರ ಅದು ಕರೆಕ್ಟ್. ಯಾವುದೇ ಕಾರಣಕ್ಕೂ ಎನ್ನಿಂದ ಬಿಗೆ ರೂಟ್ ಚೆಕ್ ಮಾಡಬೇಡಿ, ಅದು ರಾಂಗ್. ಯಾಕಂದರೆ ಇಲ್ಲಿ ಕ್ಲೋಸ್ಡ್ ಎಂಡ್ ಇದೆ. ಓಪನ್ ಎಂಡಿಂದ ಕ್ಲೋಸ್ಡ್ ಎಂಡಿಗೆ ಮೂವ್ ಆಗಿ, ಕ್ಲೋಸ್ಡ್ ಎಂಡಿಂದ ಓಪನ್ ಎಂಡಿಗೆ ಮೂವ್ ಆಗಬೇಡಿ. ಬಿ ಇಂದ ಎನ್ನಿಗೆ ಮೂವ್ ಆಗಿ. ಸೊ ಬಿ ಇಲ್ಲಿದೆ, ಎನ್ ಇಲ್ಲಿದೆ. ಬಿ ಇಂದ ಎಮ್ಮಿಗೆ ಹೋಗ್ಬೋದು, ಎಮ್ ಇಂದ ಪಿಗೆ ಹೋಗ್ಲಿಕ್ಕಾಗಲ್ಲ. ಸೊ ಅಲ್ಲಿಗೆ ಬಿ ಇಂದ ಎಮ್ಗೆ ಹೋಗ್ತೀರಾ, ಎಮ್ ಇಂದ ಪಿಗೆ ಹೋಗ್ಲಿಕ್ಕಾಗಲ್ಲ. ಇಲ್ಲಿಗೆ ಕ್ಲೋಸ್. ಮುಂದೆ ಏನೇ ಇದ್ರೂ ಚೆಕ್ ಮಾಡಕ್ ಹೋಗ್ಬೇಡಿ. ಬಿ ಇಂದ ಎಮ್ ಇಂದ ಪಿಗೆ ಹೋಗ್ಲಿಕ್ಕಾಗಲ್ಲ. ಎಮ್ ಇಂದ ಪಿಗೆ ರೂಟ್ ಇದ್ದಿದ್ರೆ ಪಿ ಇಂದ ಎನ್ನಿಗೆ ಹೋಗ್ಬೋದಿತ್ತು. ಸೊ ಬಿ ಟು ಎನ್ ಆಗ್ತಾ ಇತ್ತು. ಬಟ್ ಬಿ ಇಂದ ಎಮ್ಮಿಗೆ ರೂಟ್ ಇದೆ, ಎಮ್ ಇಂದ ಪಿಗಿಲ್ಲ. ಇಲ್ಲಿಗೆ ಕ್ಲೋಸ್, ಮುಂದೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಫಾಲೋ ಆಗಲ್ಲ. ಫಸ್ಟ್ ಒನ್ ನಾಟ್ ಫಾಲೋಸ್ ಆಗುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಒನ್ ಬನ್ನಿ. ಸೆಕೆಂಡ್ ಒನ್ ಕನ್ಕ್ಲೂಷನ್ ಅನ್ನ ಚೆಕ್ ಮಾಡಿ, ವೆದರ್ ಇಟ್ ಈಸ್ ಫಾಲೋಸ್ ಆರ್ ನಾಟ್ ಅನ್ನೋದು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪಿ ಈಸ್ ಲೆಸ್ ದ್ಯಾನ್ ಡಬ್ಲ್ಯೂ ಅಂತ ಇದೆ. ಪಿ ಈಸ್ ಲೆಸ್ ದ್ಯಾನ್ ಡಬ್ಲ್ಯೂ. ಸೊ ನಿಮ್ಮ ಮೂಮೆಂಟ್ ಯಾವತ್ತೂ ಕೂಡ ಡಬ್ಲ್ಯೂ ಇಂದ ಪಿಗಿರ್ಬೇಕೇ ಹೊರತು ಪಿ ಇಂದ ಡಬ್ಲ್ಯೂ ಇರಬಾರ್ದು. ಡಬ್ಲ್ಯೂ ಇಂದ ಪಿ ಆದರೆ ಮಾತ್ರ ಕರೆಕ್ಟ್ ಆಗುತ್ತೆ. ಡಬ್ಲ್ಯೂ ಇಂದ ಪಿ ಚೆಕ್ ಮಾಡಿ. ಸೊ ವೆದರ್ ಇಟ್ ಈಸ್ ರೂಟ್ ಫೈಂಡ್ ಔಟ್ ಮಾಡ್ಬೋದು, ಅಥವಾ ರೂಟ್ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗಿ. ಡಬ್ಲ್ಯೂ ಟು
ಪಿ ಆಗತ್ತೆ, ಡಬ್ಲ್ಯೂ ಇಲ್ಲಿದೆ, ಪಿ ಇಲ್ಲಿದೆ, ಅಗೈನ್ ಡಬ್ಲ್ಯೂ ಬಿ ಆಯಿತು. ಸೊ ಡಬ್ಲ್ಯೂ ಮತ್ತು ಬಿ ನಡುವೆ ನಿಮಗೆ ರೂಟ್ ಇದೆ, ಹೋಗ್ಬೋದು. ನೆಕ್ಸ್ಟು ಡಬ್ಲ್ಯೂ ಇಂದ ಪಿ ಹೋಗ್ಬೇಕು ನೀವು, ಡಬ್ಲ್ಯೂ ಇಂದ ಬಿಗೆ ಬಂದ್ರಿ, ಬಿ ಇಂದ ಎಮ್ಮಿಗೆ ಬಂದ್ರಿ, ಎಮ್ ಇಂದ ಪಿಗೆ ಬಂದ್ರಿ. ಬಟ್ ಇಲ್ಲಿ ನಿಮಗೆ ಡಬ್ಲ್ಯೂ ಇಂದ ಪಿ ಬೇಕಾಗಿರೋದು, ಡಬ್ಲ್ಯೂ ಇಂದ ಬಿ ಬರ್ಬೋದು, ಬಿ ಇಂದ ಎಮ್ಮಿಗೆ ಬರ್ಬೋದು, ಎಮ್ ಇಂದ ಪಿಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಎಮ್ ಇಂದ ಪಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂದರೆ ನೀವು ಇಲ್ಲಿಗೆ ಸ್ಟಾಪ್ ಆಗತ್ತೆ ಇದು. ಸೊ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆ. ಡಬ್ಲ್ಯೂ ಇಂದ ಬಿ, ಬಿ ಇಂದ ಎಮ್ ತನಕ ಹೋಗ್ಬೋದು, ಬಟ್ ಡಬ್ಲ್ಯೂ ಇಂದ ಪಿ ಬೇಕು, ಎಮ್ ಇಂದ ಪಿ ಆಗಲ್ಲ. ಸೊ ಇಲ್ಲಿಗೆ ಸ್ಟಾಪ್, ನೀವು ಮುಂದೆ ಮೂವ್ ಆಗ್ಲಿಕ್ಕಾಗಲ್ಲ. ಇದು ಕೂಡ ರಾಂಗ್ ಆಗ್ತಾ ಇದೆ. ಎರಡು ಕನ್ಕ್ಲೂಷನ್ ರಾಂಗ್ ಆದಾಗ ನೀವು ಸಬ್ಜೆಕ್ಟ್ ಸೇಮ್ ಇದೆಯಾ ಚೆಕ್ ಮಾಡ್ತೀರಾ. ಇಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಕೂಡ ಸೇಮ್ ಇಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಎನ್ ಮತ್ತು ಬಿ, ಪಿ ಮತ್ತು ಡಬ್ಲ್ಯೂ ಇದೆ, ಹಾಗಾಗಿ ಸಬ್ಜೆಕ್ಟ್ ಕೂಡ ಬೇರೆ ಬೇರೆ ಇದೆ. ಎರಡೂ ಕನ್ಕ್ಲೂಷನ್ ರಾಂಗ್ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರ್ ನೈದರ್ ನಾರ್ ಆಗಿರಲೇಬೇಕು. ಆಪ್ಷನ್ ಡಿ ಆನ್ಸರ್ ನೈದರ್ ಒನ್ ನಾರ್ ಟು ಫಾಲೋವರ್ಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ನೀವು ಫಸ್ಟ್ ಅಥವಾ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟ್ಸ್ ಏನಿದೆ ಅದರಲ್ಲಿ ನೋಡಿ, ಅದರಲ್ಲಿ 5-6 ಕೇಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದೆಲ್ಲ ಗೊತ್ತಿರಬೇಕಾಗತ್ತೆ ನಿಮಗೆ ಇನ್ಇಕ್ವಾಲಿಟೀಸನ್ನು ಸಾಲ್ವ್ ಮಾಡಬೇಕಾದ್ರೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟು ಕ್ವಶನ್ ಈ ರೀತಿ ಇದೆ. ಸೊ ಸ್ಟೇಟ್ಮೆಂಟಿಗೆ ಇಲ್ಲೂ ಕೂಡ ಎರಡೇ ಕನ್ಕ್ಲೂಷನ್ ಕೊಟ್ಟಿರುವಂಥದ್ದು. ಸೊ ಆ ಎರಡೂ ಕನ್ಕ್ಲೂಷನ್ನ ವೆದರ್ ಇಟ್ ಈಸ್ ಫಾಲೋಸ್ ಆರ್ ನಾಟ್ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗುತ್ತೋ ಅಥವಾ ಸೆಕೆಂಡ್ ಕನ್ಕ್ಲೂಷನ್ ಫಾಲೋ ಆಗುತ್ತೋ ಅನ್ನೋದು ಚೆಕ್ ಮಾಡ್ತೀರಾ. ಸೊ ಆರ್ ಈಸ್ ಲೆಸ್ ದ್ಯಾನ್ ಕ್ಯೂ, ಆರ್ ಈಸ್ ಲೆಸ್ ದ್ಯಾನ್ ಕ್ಯೂ. ನಿಮ್ಮ ಮೂಮೆಂಟ್ ಏನೇ ಇದ್ರೂ ಅಥವಾ ರೂಟ್ ಚೆಕ್ ಮಾಡಬೇಕಾದ್ರೆ ಕ್ಯೂ ಇಂದ ಆರಿಗೆ ಚೆಕ್ ಮಾಡಿ, ಆರಿಂದ ಕ್ಯೂಗೆ ಯಾವುದೇ ಕಾರಣಕ್ಕೂ ಚೆಕ್ ಮಾಡಬೇಡಿ. ಇದು ರಾಂಗ್, ಇದು ರೈಟ್. ಕ್ಯೂ ಇಂದ ಆರಿಗೆ ಚೆಕ್ ಮಾಡಬೇಕು. ಸೊ ಅದು ಕ್ವಶನಲ್ಲಿ ಸ್ಟೇಟ್ಮೆಂಟಲ್ಲಿ ಎಲ್ಲಾದರೂ ಇರಲಿ, ಸಬ್ಜೆಕ್ಟ್ ಮಿಡಲಲ್ಲಿ ಎಲ್ಲಾದರೂ ಇರಲಿ, ಎಲ್ಲಿದೆಯೋ ಅಲ್ಲಿಂದ ಮೂವ್ ಆಗ್ರಿ ಅಷ್ಟೇ. ಇಲ್ಲಿ ಮಿಡ್ಲಲ್ಲಿದೆ, ಸೊ ಮಿಡ್ಲಲ್ಲಿದ್ರೂ ತೊಂದರೆ ಇಲ್ಲ. ಕ್ಯೂ ಇಲ್ಲಿದೆ, ಆರ್ ಎಲ್ಲಿದೆ ನೋಡ್ಕೊಳ್ಳಿ, ಮೂವ್ ಆಗಿ ಅಷ್ಟೇ. ಆರ್ ಈ ಕಡೆ ಇದೆ, ಸೊ ಕ್ಯೂ ಇಂದ ಡಬ್ಲ್ಯೂಗೆ ಬರ್ಬೋದು ನೀವು, ಡಬ್ಲ್ಯೂ ಇಂದ ಟಿಗೆ ಬರ್ಬೋದು, ಟಿ ಇಂದ ಆರಿಗೆ ಬರ್ಬೋದು. ಸೊ ಕೇಳಿರೋದು ಕ್ಯೂ ಟು ಆರ್. ಹಾಗಾದ್ರೆ ಕ್ಯೂ ಇಂದ ಡಬ್ಲ್ಯೂ ಬರ್ಬೋದು, ಡಬ್ಲ್ಯೂ ಇಂದ ಟಿ ಬರ್ಬೋದು, ಟಿ ಇಂದ ಆರಿಗೆ ಬರ್ಬೋದು. ರೂಟ್ ಇದೆ, ಕ್ಯೂ ಇಂದ ಆರ್ ತನಕ ರೂಟ್ ಇದೆ. ಈ ರೀತಿ ಸಿಂಬಲ್ ಬಂದಾಗ, ಈ ರೀತಿಯ ಸಿಂಬಲ್ಲು ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂತ ಹೇಳಿದ್ದೆ ನಾನು. ಸೊ ಫಸ್ಟ್ ಕಾನ್ಸೆಪ್ಟ್ ಮಾಡಬೇಕಾದ್ರೆ ಹಾಗಾದ್ರೆ ಈ ರೀತಿ ಒಂದಾದ್ರು ಸಿಂಬಲ್ ಇರಬೇಕು ಅಂತ, ಇದರಲ್ಲಿ ಯಾವುದಾದ್ರೂ ಆಗುತ್ತೆ. ಸೊ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಅಟ್ಲೀಸ್ಟ್ ಒನ್ ಮಸ್ಟ್ ಬಿ, ಒಂದು ಕಡೆ ಇದ್ರೆ ಸಾಕು. ಸೊ ಹಾಗಾದ್ರೆ ಒಂದು ಕಡೆ ಇದೆ ಅಂದ್ರೆ ಸೊ ಅಲ್ಲಿಗೆ ಫಸ್ಟ್ ಒನ್ 100% ಫಾಲೋ ಆಗುತ್ತೆ. ಸೊ ಇಲ್ಲೊಂದು ಕಡೆ ಇದೆ, ಒನ್ ಮಸ್ಟ್ ಬಿ ದೇರ್, ಕ್ಯೂ ಇಂದ ಆರ್ ತನಕ ರೂಟ್ ಇದೆ. ಸೊ ಅದೇ ರೀತಿ ಒಂದು ಕಡೆ ಸಿಂಬಲ್ ಕೂಡ ಇದೆ ಅಂದರೆ 100% ನಿಮಗೆ ಫಸ್ಟ್ ಅಂತೂ ಫಾಲೋ ಆಗ್ತಾ ಇದೆ. ಸೊ ಅಲ್ಲಿಗೆ ಒಂದು ಫಾಲೋ ಆಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ನನ್ನು ಚೆಕ್ ಮಾಡಿ. ಸೊ ಸೆಕೆಂಡ್ ಕನ್ಕ್ಲೂಷನ್ ಏನಾದರೂ ಫಾಲೋ ಆಗುತ್ತೋ ಇಲ್ಲೋ ಅನ್ನೋದನ್ನು. ಸೊ ಸೆಕೆಂಡ್ ಕನ್ಕ್ಲೂಷನ್ ಏನಿದೆ ನಿಮಗೆ ಎಫ್ ಈಸ್ ಗ್ರೇಟರ್ ದ್ಯಾನ್ ಟಿ ಇದೆ. ನಿಮ್ಮ ಆನ್ಸರು ಎಫ್ ಇಂದ ಟಿಗೆ ರೂಟ್ ಚೆಕ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ನೀವೇನಾದರೂ ಟಿ ಇಂದ ಎಫ್ಗೆ ಚೆಕ್ ಮಾಡಿದರೆ ನಿಮ್ಮ ಆನ್ಸರ್ ರಾಂಗ್. ಎಫ್ ಸೈಡ್ ಓಪನ್ ಇದೆ, ಟಿ ಸೈಡ್ ಕ್ಲೋಸ್ ಎಂಡ್ ಇದೆ ಅಂದರೆ ಎಫ್ ಇಂದ ಟಿಗೆ ಚೆಕ್ ಮಾಡಿ ನೀವು ರೂಟನ್ನ. ಸೊ ಎಫ್ ಇಂದ ಟಿಗೆ ಚೆಕ್ ಮಾಡಬೇಕಾದ್ರೆ ಎಫ್ ಇಲ್ಲಿದೆ, ಟಿ ಇಲ್ಲಿದೆ. ಎಫ್ ಇಂದ ಎಸ್ಸಿಗೆ ಮೂವ್ ಆಗ್ಬೋದು, ಎಸ್ ಇಂದ ಕ್ಯೂಗೆ ಯಾವುದೇ ಕಾರಣಕ್ಕೂ ಮೂವ್ ಆಗ್ಲಿಕ್ಕಾಗಲ್ಲ. ಇಲ್ಲಿ ಕ್ಲೋಸ್ಡ್ ಎಂಡ್ ಇದೆ, ಮೂವ್ ಆಗ್ಲಿಕ್ಕಾಗಲ್ಲ. ಸೊ ಎಫ್ ಇಂದ ಟಿ ಬೇಕು ನಿಮಗೆ. ಎಫ್ ಇಲ್ಲಿದೆ, ಟಿ ಇಲ್ಲಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಲೇಬೇಕು ನೀವು, ಅಥವಾ ಮೂವ್ ಆಗಬೇಕು. ಬಟ್ ಎಫ್ ಇಂದ ಎಸ್ಸಿಗೆ ಮೂವ್ ಆಗ್ಬೋದು, ಎಫ್ ಇಂದ ಕ್ಯೂಗೆ ಆಗಲ್ಲ. ಸಾರಿ, ಎಫ್ ಇಂದ ಎಸ್ಸಿಗೆ ಮೂವ್ ಆಗ್ಬೋದು, ಎಸ್ ಇಂದ ಕ್ಯೂಗೆ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಆಗ್ತೀರಾ. ಸೊ ಒಂದು ಕಡೆ ಸ್ಟಾಪ್ ಆಯಿತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಸೆಕೆಂಡ್ ಒನ್ ಫಾಲೋ ಆಗಲ್ಲ, ಯಾಕಂದರೆ ಎಫ್ ಈಸ್ ಗ್ರೇಟರ್ ದ್ಯಾನ್ ಟಿ. ಅಲ್ಲಿಗೆ ನೀವು ಎಫ್ ಇಂದ ಟಿಗೆ ಚೆಕ್ ಮಾಡಿದ್ರೆ ಎಫ್ ಇಂದ ಎಸ್ಸಿಗೆ ಬರ್ಬೋದು, ಎಸ್ ಇಂದ ಕ್ಯೂಗೆ ಇಲ್ಲಿ ರೂಟ್ ಸಿಗಲ್ಲ ನಿಮಗೆ. ಸೊ ನೆಕ್ಸ್ಟ್ ರೂಟ್ ಇದ್ರೂ ಕೂಡ ಮುಂದೆ ಇಲ್ಲೇ ಸ್ಟಾಪ್ ಆಗ್ತೀರಾ ನೀವು, ಎಸ್ ಇಂದ ಕ್ಯೂಗೆ ಮೂವ್ ಆಗ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಎಫ್ ಇಂದ ಟಿ ಯಾವುದೇ ಕಾರಣಕ್ಕೂ ಫಾಲೋ ಆಗಲ್ಲ, ಓನ್ಲಿ ಫಸ್ಟ್ ಒನ್ ಫಾಲೋ ಆಗುತ್ತೆ. ಆಪ್ಷನ್ ಎ ಆನ್ಸರ್ ಕನ್ಕ್ಲೂಷನ್ ಒನ್ ಫಾಲೋಸ್, ಅಥವಾ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ 2 to 3 ಮಿನಿಟ್ಸನ್ನು ತಗೊಳ್ಬೇಡಿ. ಇನ್ಇಕ್ವಾಲಿಟೀಸ್ ಅಲ್ಲಿ ಲೆಸ್ ದ್ಯಾನ್ 1 minute ಅಥವಾ 2 minutes ಒಳಗಡೆ 5 ಕ್ವಶನ್ ಕಂಪ್ಲೀಟ್ ಆಗಲೇಬೇಕು ನಿಮಗೆ. ನೀವು ಅದೇ ಸ್ಪೀಡಲ್ಲಿ ಮಾಡಬೇಕು. ಕ್ವಶನ್ಸ್ ನೋಡಿ, ರೂಟ್ ಚೆಕ್ ಮಾಡಿ, ಏನೂ ಬರ್ಕೊಳಕ್ಕೆ ಹೋಗ್ಬೇಡಿ. ಇನ್ಇಕ್ವಾಲಿಟೀಸ್ ಅಲ್ಲಿ ಡೈರೆಕ್ಟ್ ಸ್ಕ್ರೀನ್ ನೋಡಿ, ರೂಟ್ ಚೆಕ್ ಮಾಡಿ, ವೆದರ್ ಫಾಲೋಸ್ ಆರ್ ನಾಟ್ ಅನ್ನೋದನ್ನ ಚೆಕ್ ಮಾಡಿ. ಯಾವ್ದು ಫಾಲೋ ಆಗುತ್ತೋ ಆನ್ಸರ್ ಟಿಕ್ ಮಾಡ್ತಾ ಹೋಗಿ. 100% ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಕೂಡ 2 minutes ಅಲ್ಲಿ 5 ಇನ್ಇಕ್ವಾಲಿಟೀಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ರಿಮೈನಿಂಗ್ ಟೈಮ್
ಟೈಮನ್ನು ಅಥವಾ 20 ಮಿನಿಟ್ಸಲ್ಲಿರುವಂತಹ ರಿಮೈನಿಂಗ್ 18 ಮಿನಿಟ್ಸನ್ನು ನೀವು ಪಜಲ್, ಸೀಟಿಂಗ್ ಅರೇಂಜ್ಮೆಂಟ್ಸ್, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ ಅಥವಾ ಸಿಲಾಗಿಸಮ್ಸ್ ಈ ಕ್ವಶನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ. ಸೊ ನಿಮಗೂ ಕೂಡ ಮ್ಯಾಕ್ಸಿಮಮ್ ಸ್ಕೋರನ್ನು ಗೇನ್ ಮಾಡಲಿಕ್ಕೆ ಎಕ್ಸಾಮಲ್ಲೇ ಈಸಿ ಆಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ಮೆಟೀರಿಯಲ್ಸ್ ಇರುತ್ತೆ. ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿ ಇರುವಂತಹ ಮೆಟೀರಿಯಲ್ಸನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಅಥವಾ ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು. ಸೊ ಇದೆಲ್ಲದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅದೇ ರೀತಿ ಫಸ್ಟ್ ಇನ್ಇಕ್ವಾಲಿಟೀಸ್ ಮಾಡಬೇಕಾದ್ರೆ ನಾನು ನಿಮಗೆ ಡೀಟೇಲಾಗಿ ಅಲ್ಲಿ ಟೇಬಲ್ ಥ್ರೂ ಮೆನ್ಷನ್ ಮಾಡಿದ್ದೀನಿ ಯಾವೆಲ್ಲ ರೂಲ್ಸ್ ಇರಬೇಕು ಅಥವಾ ಯಾವೆಲ್ಲ ರೂಲ್ಸ್ ಇದ್ದರೆ ನೀವು ಯಾವ ರೀತಿ ಫಾಲೋ ಮಾಡಬೇಕು ಅಂತ. ಸೊ ಹಾಗಾಗಿ ಆ ಜಸ್ಟ್ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಫಸ್ಟ್ ನೀವು ಕ್ಲಾಸ್ ಕೇಳಿ. ಸೊ ಅದಾದಮೇಲೆ ಪಾರ್ಟ್ 1 ನೋಡಿದರೆ 100% ನಿಮಗೆ ಈ ವಿಡಿಯೋ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ತಾ, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗುತ್ತೆ, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೀವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಸೊ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರು ಸೊ ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಥವಾ ಆಸ್ಪಿರೆಂಟ್ಸ್ ಏನು ಮುಂಬರುವಂತಹ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ನಿಮ್ಮ ಫ್ಯೂಚರ್ ಅಂತ ಹೇಳ್ತಾ, ಸೊ ಫ್ರಮ್ ಮೈ ಸೈಡ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.